ಬಾಯರ್ ಪದಾವಲ್ಲಿ ನಮ್ಮ ಪೈವಳಿಕೆ ಪಂಚಾಯತ್ ಮಂಜೇಶ್ವರ ಮಂಡಲದಲ್ಲಿ ಬಾಯರ್ ಪದಾವಲ್ಲಿರುವಂಥ ಒಂದು ಮನೆ ಇದು. ಇದು ಮನೆ ನೋಡಿ, ಇದು ಮನೆ. ಹೆಸರು ಸುಂದರಿ ಅಂತ ಹೇಳುವಂಥ ಅವರ ಮನೆ ಇದು. ಸುಂದರಿ ಅಂತ ಹೇಳುವಂಥ ಅವರು ಎಲ್ಲಿ ಹೇಗೆ ವಾಸ ಮಾಡ್ತಾ ಇದ್ದಾರೆ ಅಂತೇಳಿ ಒಮ್ಮೆ ನೋಡಿ ಎಷ್ಟು ಹೇಗೆ ಯಾವ ರೀತಿಯ ಮನೆ ಇದೆ ಅಂತ ಹೇಳಿಕೊಂಡು. ಇಲ್ಲಿ ಟಾಯ್ಲೆಟ್ ಇಲ್ಲ, ಒಂದು ಪ್ರಾಥಮಿಕ ಸೌಕರ್ಯಕ್ಕೆ ಇಲ್ಲ, ಒಬ್ಬರೇ ಇಲ್ಲಿ ವಾಸ ಮಾಡುವಂಥದ್ದು. ಸುಂದರಿ ಅಂತ ಹೇಳುವಂಥ ಒಬ್ಬರು ವೃದ್ಧೆ ಅವರು ಇಲ್ಲಿ ಬನ್ನಿ ನೋಡಿ, ಇಲ್ಲಿ ಹೀಗೆ ಮಾಡಿಕೊಂಡು ಇದು ಅವರ ಮಂಚ ಇಲ್ಲಿ ಮಲಗುವಂಥದ್ದು ಅವರು. ಇದು ನಮ್ಮ ಅಭಿವೃದ್ಧಿ, ಇದು ನಮ್ಮ ಮಂಜೇಶ್ವರ. ನಾವು ನಿನ್ನೆ ವಿ ಯು ರಾಜೇಶ್, ನಮ್ಮ ತಿರುವನಂತಪುರ ಮೇಯರ್ ವಿ ಯು ರಾಜೇಶ್ ಅವರು ಬಂದಿದ್ದರು ನಮ್ಮ ಉಪ್ಪಳಕ್ಕೆ, ರೋಡ್ ಶೋ ಮಾಡಿದರು ಕುಂಬಳೆಯಲ್ಲಿ. ಆಗ ನಾವು ಹೇಳಿದೆವು, ಎಷ್ಟೋ ಜನರು ನಮ್ಮಲ್ಲಿ ಹೇಳ್ತಾ ಇದ್ದಾರೆ, ನನ್ನಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಮಾಸ್ಟರ್ ನಮಗೆ ಮನೆ ಇಲ್ಲ, ನಮಗೆ ಸ್ಥಳ ಇಲ್ಲ, ನಮಗೊಂದು ಮನೆ ಕೊಡಬೇಕು, ನೀವು ನಾವು ನಿಮಗೆ ಓಟ್ ಹಾಕ್ತೇವೆ ಅಂತ ಮುಸಲ್ಮಾನರು ಹೇಳ್ತಾ ಇದ್ದಾರೆ. ನಾವೀಗ ಎಷ್ಟೋ ಜನರು ನಮ್ಮ ಮಂಜೇಶ್ವರ ಮಂಡಲದಲ್ಲಿರುವಂಥ ಈ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಎಷ್ಟೋ ಜನರಿಗೆ ಮನೆ ಇಲ್ಲದೆ ಬೇಜಾರಲ್ಲಿದ್ದಾರೆ. ಇದು ಒಂದು ಉದಾಹರಣೆ, ಇದು ಗೆಲ್ಲುವಂಥ ಒಂದು ಉದಾಹರಣೆ ಇದು ನಾವು ತೋರಿಸುವಂಥದ್ದು. ಇಂಥದ್ದು ಎಷ್ಟೋ ಜನರಿಗೆ ಇದೂ ಕೂಡ ಇಲ್ಲದೆ ಯಾವುದೇ ಸ್ಥಳ ಇಲ್ಲದೆ ಕೂಡ ಇದ್ದಾರೆ. ಆದರೆ ನಾವು ನಿನ್ನೆ ಗೌರವಾನ್ವಿತ ವಿ ವಿ ರಾಜೇಶ್ ತಿರುವನಂತಪುರದ ಮೇಯರ್ ಹತ್ರ ನಾವು ಬಂದಿದ್ದಾಗ ನಾವು ಹೇಳಿದೆವು ಅವರು ಹೇಳಿದರೆ ಏನು ಹೇಳಿದರೆ, ಈ ಮಂಜೇಶ್ವರ ವಿಧಾನಸಭೆಯಲ್ಲಿ ಸುರೇಂದ್ರ ಜಿ ಅವರು ಗೆದ್ದು ಬಂದರೆ 3 ತಿಂಗಳೊಳಗೆ ವಸತಿ ರಹಿತರಿಗೆ ಯಾರಿಗೆಲ್ಲ ಮನೆ ಇಲ್ಲ, ಯಾವ ಜಾತಿ ಧರ್ಮ ಮುಸಲ್ಮಾನ ಹಿಂದೂ ಕ್ರೈಸ್ತ ಅಂತ ನೋಡದೆ ಈ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಎಲ್ಲ ಜನರಿಗೂ ಕೂಡ ನಾವು 3 ತಿಂಗಳೊಳಗೆ ಮನೆ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇದು ಘೋಷಣೆ, ಇದು ನಮ್ಮ ಪದ್ಧತಿ, ಇದು ನಮ್ಮ ಪ್ರಾಜೆಕ್ಟ್. ಈ ಕೆಲವರು ಹೇಳ್ತಾ ಇದ್ದರು ಇವರೆಂತ ಮಾಡ್ತಾರೆ, ನಾವು ಮಾಡುವಂಥದ್ದು ಪ್ರಾಥಮಿಕ ಸೌಕರ್ಯ ಇರುವಂತಹ ವಸತಿ ಯೋಜನೆಯನ್ನು ಮಾಡ್ತೇವೆ, ನೀರಿನ ಸೌಕರ್ಯವನ್ನು ಕೊಡ್ತೇವೆ, ಅನೇಕ ರೀತಿಯ ಪದ್ಧತಿ. ಅದು ಹೇಗೆ ಕೊಡೋದು, ಈ ಎಲ್ಲರಿಗೂ ಮನೆ ಕೊಡೋದು ಹೇಗೆ? ವಿ ವಿ ರಾಜೇಶ್ ಅವರು ಹೇಳಿದಾರಲ್ಲ, ಅದು ಎಲ್ಲಿಂದ ತರ್ತಾರೆ ಅವರು? ನಮ್ಮ ಸರ್ಕಾರ ಕೇಂದ್ರದಲ್ಲಿರುವಂಥದ್ದು, ನಾವು ಕೇಂದ್ರ ಸರ್ಕಾರದ ಪದ್ಧತಿಯನ್ನು ನಾವು ಉಪಯೋಗಿಸಿಕೊಂಡು ಅಲ್ಲಿಂದ ನಾವು ಈ ಪ್ರದೇಶಕ್ಕೆ ಸುರೇಂದ್ರ ಅವರು ಗೆದ್ದು ಬಂದರೆ ಖಂಡಿತವಾಗಿ ಕೂಡ ಇಲ್ಲಿ ನಾವು 5 ವರ್ಷದ ಒಳಗೆ 3 ತಿಂಗಳಲ್ಲೇ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೇನೆ, ಈ 5 ವರ್ಷದ ನಮಗೆ ಒಂದು ಅವಕಾಶ ನೀವು ಕೊಟ್ಟರೆ 3 ತಿಂಗಳೊಳಗೆ ಇಲ್ಲಿ ಯಾವುದೇ ಜನರಿಗೆ ಮನೆ ಇಲ್ಲ ಅಂತೇಳಿ, ನನಗೆ ಮನೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಿ ವಿ ರಾಜೇಶ್ವರ ಅವರು ಮಾತು ಕೊಟ್ಟು ಹೋಗಿದ್ದಾರೆ. ಆ ಪಾಲನೆಯನ್ನು ನಾವು ಖಂಡಿತ ಮಾಡ್ತೇವೆ. ನಾನಿಲ್ಲಿ ಇದ್ದೇನೆ, ಸಲೀಲ್ ಮಾಸ್ಟರ್ ನಾನು ಇಲ್ಲಿದ್ದೇನೆ, ನಾನು ಇಲ್ಲಿಯವ, ನನ್ನಲ್ಲಿ ಕೇಳಿ ಇದನ್ನು. ಸುರೇಂದ್ರ ಅವರು ಗೆದ್ದು 3 ತಿಂಗಳೊಳಗೆ ವಸತಿ ಯೋಜನೆ ಮಾಡಿಕೊಡ್ತಾರೆ ಅಂತ ಹೇಳಿದಾರಲ್ಲ, ಎಲ್ಲಿ ಹೋಯ್ತು ಅಂತ ಕೇಳಿ. ನಾವು ಇಂತಹ ಜನರಿಗೆ ಸೌಕರ್ಯ ಮಾಡಿಕೊಡ್ತೇವೆ. ನೋಡಿ, ಇದು ಬಹಳ ಬೇಜಾರಾಗುವಂತಹ ವಿಷಯ. ಇದು ನಮ್ಮ ಕೇರಳದಲ್ಲಿರುವಂಥದ್ದು, ಇದು ಬಾಯಾರ ನಮ್ಮ ಪೈವಳಿಕೆ ಪಂಚಾಯತಲ್ಲಿರುವಂಥದ್ದು. ಇದನ್ನು ಯಾರಿಗೂ ಕಾಣುವುದಿಲ್ಲ. ಇದು ಪಾಪ ಒಬ್ಬರೇ ಹೆಂಗಸು ವೃದ್ಧೆ, ಅವರು ಪ್ರಾಯದವರು, ಈಗ ಇಲ್ಲ, ಅವರು ಆ ಕಡೆ ಹೋಗಿದ್ದಾರೆ. ಆದರೆ ಇಷ್ಟು ಬೇಜಾರಾಗ್ತಾ ಉಂಟು. ಆದ್ದರಿಂದ ಈ ಮಂಜೇಶ್ವರ ಮಂಡಲದಲ್ಲಿರುವಂತಹ ಒಬ್ಬೊಬ್ಬ ವ್ಯಕ್ತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಒಂದೊಂದು ವೋಟರ್ ಹತ್ರ ಹೇಳ್ತಾನೆ, ದೇವರ ಸಮಾನವಾದಂತಹ ವೋಟರ್ ಹತ್ರ ಹೇಳ್ತಾ ಇದ್ದೇನೆ, ಈ ಸಲ ಒಂದು ಅವಕಾಶ ಮಾಡಿಕೊಡಿ. ಖಂಡಿತವಾಗಿ ಕೂಡ ನಾವು ಮಂಜೇಶ್ವರದಲ್ಲಿರುವಂತಹ ಜನರಿಗೆ ಇನ್ನು ಮುಂದಕ್ಕೆ ಮನೆ ಇಲ್ಲ ಅಂತ ಹೇಳುವಂತಹ ವಿಷಯವನ್ನು, ಮನೆ ಇಲ್ಲ ಅಂತ ಹೇಳುವಂತಹ ಒಂದು ಕೂಗನ್ನು ನಾವು ಇಲ್ಲದ ಹಾಗೆ ಮಾಡ್ತೇವೆ. ಅದನ್ನು ನಿನ್ನೆ ಗೌರವಾನ್ವಿತ ವಿ ವಿ ರಾಜೇಶ್ ಅವರು ಘೋಷಣೆ ಮಾಡಿದಾಯಿತು. ಇನ್ನೂ ಅನೇಕ ರೀತಿಯ ಪದ್ಧತಿಗಳು, ಅನೇಕ ಪ್ರಾಜೆಕ್ಟ್ಗಳು ಇಲ್ಲಿ ಬರ್ತಾ ಉಂಟು. ಇನ್ನೂ ಕೂಡ ನಮ್ಮ ಅಭಿವೃದ್ಧಿ ಬೇಕಾ, ಅದು ಶೋ ಬೇಕಾ? ನಿಮಗೆ ಒಂದು ಶೋ ಆಗಿ ನಿಮಗೆ ಸುಮ್ಮನೆ ಒಂದು MLA ಬೇಕಾ? ಜಾತಿ ಯಾವ ಜಾತಿ, ಯಾರು ನೋಡ್ತಾರೆ ಜಾತಿ, ಯಾರಿಗೆ ಬೇಕು ಜಾತಿ ನಮಗೆ ಬೇಡ. ನಮ್ಮ ದೇಶದಲ್ಲಿ ನಮ್ಮ ಮಂಜೇಶ್ವರ ಅಭಿವೃದ್ಧಿ ಆಗಬೇಕು, ಅದು ಮಾತ್ರ ನಮ್ಮ ಉದ್ದೇಶ. ಅದಕ್ಕೋಸ್ಕರ ನೀವೊಂದು ಓಟ್ ಹಾಕಿ. ನಾವೀಗ ವಸತಿ ಯೋಜನೆ 3 ತಿಂಗಳೊಳಗೆ ನಾವು ವಸತಿ ಕೊಡ್ತೇವೆ ಅಂತ ಹೇಳಿದ್ದೇವೆ. ಯಾವುದೇ ಕಾರಣಕ್ಕೂ ಅದು ಹಿಂದೂಗಳಿಗೆ ಕೊಡುವುದಿಲ್ಲ, ಯಾವುದೇ ಕಾರಣಕ್ಕೂ ಮುಸಲ್ಮಾನರಿಗೆ ಕೊಡುವುದಿಲ್ಲ. ನಮ್ಮ ಮಂಜೇಶ್ವರ ಮಣ್ಣಿನಲ್ಲಿರುವಂತಹ ವಸತಿ ರಹಿತ ಎಲ್ಲ ಜಾತಿ ಧರ್ಮದವರಿಗೂ ಕೂಡ ನಾವು ಪ್ರತಿಯೊಬ್ಬರಿಗೂ ಕೂಡ 3 ತಿಂಗಳೊಳಗೆ ನಾವು ಮನೆಯನ್ನು ಮಾಡಿಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿ ಅದನ್ನು ಖಂಡಿತವಾಗಿ ನಾವು ಮಾಡ್ತೇವೆ. ನಿಮ್ಮ ಒಂದೊಂದು ಅಮೂಲ್ಯವಾದ ಮತವನ್ನು ನಮಗೆ ಕೊಟ್ಟು ಸುರೇಂದ್ರವನ್ನು ತಾವರ ಚಿಹ್ನೆಗೆ ಕೊಟ್ಟು ಸುರೇಂದ್ರವನ್ನು ಗೆಲ್ಲಿಸಬೇಕಂತೇಳಿ ಉಪ್ಪಣ ಅವಳು ಟಾಯ್ಲೆಟ್ ಹೌದು ಆಲೈತಿ ಆ ಬಂದಿಗೆ ಟಾಯ್ಲೆಟ್ ಗೋಡೆ ಒಬ್ಬರನ್ನ ಗುಡ್ಡೆ ಒಬ್ಬಣ ಅವಾಗ ಇದು ಏತ್ ವರ್ಷ ಉಂಟು 2 ವರ್ಷ ಇಂಚನೆ ಇದು ಬರ್ಸವತ್ತ ನೆಂಚೆ ಅವಳುಗಳನ್ನ ಮತ್ತೆ ಅವಳದು ಆಲೈತಿ ಅದು ಇರೋ ವೃತ್ತಿ ಒಬ್ಬಣ್ಣ ಹಾ ಇದು ಎರಡು ಪಂಚಾಯತ್ ಮೆಂಬರ್ ಎರಡು ಪಂಡ್ತಿದ್ದಾರೆ ಸುಮಾರು ಬಂಡೆ ಗುಂಡಿ ಅಂಡು
ಪಾಸ್ ಗುಂಡಿ ಆಂಡು ಮಂಡೇರು ಒಂಚಕ್ಕೆ ಅಡ್ದು 3 ಸತಿ ಪೋಯಾನು ಹೋದ ಮಂಡೇರು ಗುಂಡಿ ಆಂಡು ಇಂದು ಇಂದು ಎಂಕಲ್ನ ಈ ವಿಧಾನಸಭಾ ಕ್ಷೇತ್ರದ ಒಂಜಿ ಪ್ರಾಯ ಇನ್ನು ಸುಂದರನೇ ಇಲ್ಲ ಈ ಮುಳ್ಳಿಯನ್ನು ತೋಜ್ಪಾಯದ ಅವೇ ಇಲ್ಲದ ಜನ ಇನ್ನು ಎಂಕಲ್ನ ಈ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಸುಮಾರು 40 ವರ್ಷದಿಂದ ಮುಸ್ಲಿಂ ಲೀಗ್ ಆಡಳಿತದಲ್ಲಿರುವಂಥ ಈ ವಿಧಾನಸಭಾ ಕ್ಷೇತ್ರ ಇದು ನಾವು ಯಾವುದಕ್ಕೆ ಹೇಳುವುದು ಅಂತ ಹೇಳಿದರೆ ಇದಕ್ಕೆ ಬೋಡಾದೆ ಎಂಕಲ ಪಂಪಣೆ ಒಂಜಿ ಬದಲಾವಣೆ ಕೊರೋಡು ನನ್ನದು ಇದು ಗೋಡೆ ವಿ ರಾಜೇಶ್ ನಮ್ಮ ತಿರುವನಂತಪುರ ಮೇಯರ್ ಪಂಡನೆಂಚಿನ ಮಾತೇರಿಗಳ ಇಲ್ಲ ಹೊರಬಿಟ್ಟು ಅವಾಗ ಈರೆಗೆ ಕಡ ಕಂಡಿದ್ದ ಅದು ಮೂಜಿ ತಿಂಗಳದಾಯಿ ನಮ್ಮ ವಿ ರಾಜೇಶ್ ಪಂತೇರಿ ಸುರೇಂದ್ರ ಗೆಲ್ತದ ಬತ್ತಿಂದ ಮೂಜಿ ತಿಂಗಳದಾಯಿ ಈರೆಗೆ ಇಲ್ಲ ಕಟ್ಟದ ಕೊರಪ ಅಂದ್ರೆ ಎಂಕಲ ಕೋಡೆ ಭರವಸೆ ಕೊಡ್ತುಂಡು ಅವಾಗ ಆಯ್ತಾ ಆ ಒಂಜಿ ನೆಟ್ಟು ನಿಕ್ಕಲ್ನ ಇಲ್ಲ ಬರು ನಾಳೆ ಬೇಜಾರ ಮಾಡ್ಕೊಡ್ದಿದ್ದಿ ಎಂಕಲ ಗೆಲ್ತದ ಬರೀರ ಬಾಳ ದೇವರ ಪ್ರಾರ್ಥನೆ ಮಾಡ್ಬಿಳೆ ಓಟ್ಲ ಬಾಡ್ಲೆ ಮೂಜಿ ತಿಂಗಳದಾಯಿ ನಮ್ಮ ನಿಕ್ಲೆಗೆ ಇಲ್ಲ ಎಲ್ಲ ಎಡ್ಡೆ ಇಲ್ಲ ಅಂತ ಮಾಡ್ತಿದ್ದೆ ಕೊರಕ ಎಂದು ನಮ್ಮ ಮಾಧ್ಯಮ ಮಾತಾಡ ಊರದ ಕಲರ್ ಮಾಡ್ಕೊಂಡೆ ಇಂದು ನಾಳೆ ಪೊಡದಿದ್ದಿ ಕಾರು ಬೇನೆ ಹಾಕೊಂಡದ ಕಾರು ಬೇನೆ ಹಾಕೊಂಡು ಇಂದು ನಮ್ಮ ಊರದ ಡೆವಲಪ್ಮೆಂಟ್ ಈ ಇಂದನೆ ಬದಲಾವಣೆಗೆ ಓಡಾದು ಎಂಕ್ಲೆ ಈತ್ ಕಷ್ಟಡ್ ಈ ದೊಂಬುಡು ಈತ್ ಕಷ್ಟಡ್ ನಿಕ್ಕಲ್ನ ನಮ್ಮ ಈ ಊರದ ಓಟರ್ ನಕ್ಲಡ ಕಾರು ಬತ್ತದು ನಿಕ್ಕಲ್ನ ಒಂದು ಓಟು ಕೊರೋಡು ಮಾಡ್ಪಣೆ ಇಂಚಿತ್ತು ನಾವು ಇದ್ಯಾನ ಲೆಕ್ಕ ಮಾಡ್ಬೋದಂಡ ಸುರೇಂದ್ರ ಮುಳ್ಳು ಗೆಲ್ತದ ಬರೋಡು ನರೇಂದ್ರ ಮೋದಿ ಅವಳು ಪ್ರಧಾನಮಂತ್ರಿ ಉಪ್ಪುನಾಗನೆ ಈ ಒಂಜಿ 4 ವರ್ಷದ ಬತ್ತಂಡ ಎಂಕಲ್ನ ಡೆವಲಪ್ಮೆಂಟ್ ಕಡ ಖಂಡಿತ ಆಪುಂಡು